ಸುತ್ತಮುತ್ತ ಇರೋ CCTV ಚೆಕ್ ಮಾಡಿದ್ರೆ ಯಾರು ಗುದ್ದಿರೋದು ಅಂತ ಗೊತ್ತಾಗ್ಬೋದು. ಇಲ್ಲಿ ಆದರ್ಶನ್ ಅವ್ರು ಯಾರು? ಆಕ್ಸಿಡೆಂಟ್ ಆಗಿ ಒಳಗಡೆ ಬೆಡ್ ರೆಸ್ಟ್ ಅಲ್ಲಿ ಇದಾರೆ. ನಾವು ಅವ್ರ ಹತ್ರ ಹಿಟ್ ಅಂಡ್ ರನ್ ಕೇಸ್ ಬಗ್ಗೆ ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತು. ಮಾತಾಡ್ತಾರ ಅವರು? ಮಾತಾಡ್ತಾರೆ, ಹೋಗಿ ತಗೊಳ್ಳಿ. ಕಾನ್ಸ್ಟೇಬಲ್, ಹೋಗಿ ಸ್ಟೇಟ್ಮೆಂಟ್ ತಗೊಂಬನ್ನಿ. ಇಲ್ಲಿ ಶಿವರುದ್ರಪ್ಪ ಅವ್ರ ಹೆಂಡತಿ ಪಾರ್ವತಿ ಮತ್ತು ಅವ್ರ ಮಗ ರುದ್ರ ಅಂದ್ರೆ ಯಾರು? ಪೊಲೀಸಮ್ಮ, ನಾನೇ ಪಾರ್ವತಿ, ಇವನೇ ನನ್ನ ಮಗ ರುದ್ರ. ನಮ್ಮಿಂದ ಏನಾಗಬೇಕಾಗಿತ್ತು ಮೇಡಮ್ ನರೇ? ನಿಮ್ಮಿಂದ ನನಗೆ ಒಂದು ಕೇಸ್ ಸಾಲ್ವ್ ಆಗಬೇಕಾಗಿದೆ. ಸ್ಟೇಷನ್ ನಡೀರಿ, ಹೇಳ್ತೀನಿ. ಏನು ಇವರಿಂದಾನೆ? ಏನ್ ಕೇಸು ಇನ್ಸ್ಪೆಕ್ಟರ್ ಅಮ್ಮ? ಇವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ಸುನಂದ ಅನ್ನೋ ಅಮಾಯಕ ಹೆಣ್ ಮೇಲೆ ದೌರ್ಜನ್ಯ ಮಾಡಿದ್ದಕ್ಕೆ. ಅವ್ರಿಗೆ ಅಬಾರ್ಷನ್ ಆಗಿ ಮಗು ಹೊಟ್ಟೆಲೇ ಸತ್ತೋಗಿದೆ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟ್ರೆ, ನೀವಿಲ್ಲಿ ಬಂದಿರೋದು ಏನಕ್ಕೆ? ಏನು ಮಾಡ್ತಾ ಇದ್ದೀರಾ? ನನ್ನ ಅಳಿಯಲ್ಲಿ ಮಾತಾಡಿಸ್ಕೊಂಡು ಹೋಗಿ ಅಂತಂದ್ರೆ ನನ್ನ ಹೆಂಡ್ತಿನ ನನ್ನ ಮಗನ್ನ ಅರೆಸ್ಟ್ ಮಾಡ್ತೀನಿ ಅಂತಿರಲ್ಲ. ಕಾನೂನು ಏನಾರ ಗೊತ್ತದ ನಿಮ್ಗೆ? ಪೊಲೀಸ್ನವರು ರೂಲ್ಸ್ ಗೊತ್ತಿಲ್ಲದೆ ಡ್ಯೂಟಿ ಮಾಡಲ್ಲ. ಅವ್ರ ಹತ್ರ ಅರೆಸ್ಟ್ ವಾರೆಂಟ್ ಇರುತ್ತೆ ಸರ್. ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ. ನನ್ನ ಹತ್ರ ಇವ್ರನ್ನ ಅರೆಸ್ಟ್ ಮಾಡಕ್ಕೆ ವಾರೆಂಟ್ ಕೂಡ ಇದೆ. ಈಗ ನಾನು ನಿಮ್ಮ ಮಗ ಮತ್ತು ಹೆಂಡತಿನ ಅರೆಸ್ಟ್ ಮಾಡಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ ನಿಮ್ದು? ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಇನ್ಸ್ಪೆಕ್ಟ್ರೆ? ನಿಮ್ ಎರಡನೇ ಸೊಸೆ ಗೌರಿನೇ ಕಂಪ್ಲೇಂಟ್ ಕೊಟ್ಟಿರೋದು. ನಿಮ್ ಹೆಂಡತಿ ಮಗ ಸುನಂದಕ್ ಹೊಡೆದಿದ್ದಾರೆ. ಮೊದಲಿಂದಾನು ಅವ್ರಿಗೆ ಟಾರ್ಚರ್ ಕೊಡ್ತಾನೆ ಬಂದಿದ್ದಾರೆ. ಅದರಿಂದಾನೇ ಇವತ್ತು ಅವ್ರಿಗೆ ಅಬಾರ್ಷನ್ ಆಗಿರೋದು. ಅವ್ರನ್ನ ಸಾಯಿಸೋದಕ್ಕೂ ಟ್ರೈ ಮಾಡಿದ್ದಾರೆ. ಇದಕ್ಕೂ ಮುಂಚೆ ನಿಮ್ ಮಗ ಸುನಂದ ಅವ್ರಿಗೆ ಅಬಾರ್ಷನ್ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಇದೆ ನಮ್ಮ ಹತ್ರ. ಇನ್ಸ್ಪೆಕ್ಟ್ರೆ, ಈಟೆಲ್ಲ ನಡೆದಿದೆ ಅಂತ ನನಗೂ ಗೊತ್ತಿರಲಿಲ್ಲ. ನೋಡಿ, ನೀವು ಕಾನೂನು ಪ್ರಕಾರನೇ ನಿಮ್ಮ ಕೆಲಸ ಮಾಡಕ್ ಬಂದಿದ್ದೀರಾ. ನಾನು ಅದಕ್ಕೆ ಮರ್ಯಾದೆ ಕೊಡ್ತೀನಿ. ಆದರೆ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈ ಊರಿನಾಗೆ ನಮ್ದು ಗೌರವಾದ ಕುಟುಂಬ. ನೋಡಿ, ನಾವೆಲ್ಲ ಆಸ್ಪತ್ರೆನಾಗಿದ್ದೀವಿ. ನನ್ನ ಸೊಸೆ ಅಳಿಯ ಇಬ್ರು ಅಡ್ಮಿಟ್ ಆಗವ್ರೆ. ಇಂಥ ಟೈಮ್ನಾಗೆ ನೀವು ನನ್ನ ಹೆಂಡತಿ ಮಗನ್ನ ಅರೆಸ್ಟ್ ಮಾಡಿದ್ರೆ ನಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಯ್ತದೆ. ನಾಳೆ ನಾನೇ ನನ್ನ ಹೆಂಡತಿ ಮಗನ್ನ ಸ್ಟೇಷನ್ಗೆ ಕರ್ಕೊಂಡ್ಬರ್ತೀನಿ. ನನ್ನ ಮಾತನ್ನು ನಂಬಿ. ಸರಿ, ಊರಲ್ಲಿ ನಿಮಗೆ ಒಳ್ಳೆ ಹೆಸರಿದೆ ಅಂತ ಗೊತ್ತು, ಅದಕ್ಕೆ ನಿಮ್ನ ನಂಬ್ತೀನಿ. ನಾಳೆ ನಿಮ್ ಮಗ ಮತ್ತೆ ಹೆಂಡತಿ ಇಬ್ರು ನನ್ ಮುಂದೆ ಇರಬೇಕು. ಸ್ಟೇಟ್ಮೆಂಟ್ ತಗೊಂಡ್ರಾ? ಬನ್ನಿ ಹೋಗೋಣ. ನೀನು ನಮ್ಮ ಮನೆ ಸೊಸೆನಾ? ನಿಮ್ಮ ಅತ್ತೆ ಭಾವನ ವಿರುದ್ಧನೇ ಪೊಲೀಸ್ನಾಗೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ. ಏನ್ ಸಾಧಿಸ್ಬೇಕು ಅಂತಿದ್ಯಾ?
ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಇದೇನ ನೀನು ಮನೆಗೆ ಮಾಡೋ ಒಳ್ಳೆ ಕೆಲಸ? ಗೌರಿ ಅವರೇ, ಯಾಕೆ ಹಿಂಗ್ ಮಾಡಿದ್ರಿ? ಮನ್ಸು ಹೆಂಗ್ ಬಂತು ನಿಮ್ಗೆ? ಜೋಗಿ ಅವರೇ, ಅಕ್ಕ ಈಗ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ನಿಮ್ಗೂ ಗೊತ್ತು. ಕಣ್ಮುಂದೆನೆ ಅವ್ರ ನೋವನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರ್ಲಿ? ಅತ್ತೆ ಮತ್ತೆ ರುದ್ರಭಾವ ಮಾಡಿದ್ದು ತಪ್ಪು ಅಂತ ನಿಮ್ಗೂ ಅನ್ನಿಸ್ತಾ ಇಲ್ವಾ? ನೋಡ್ಕೊಂಡು ಸುಮ್ಕಿರು ಅಂತ ಯಾರು ಹೇಳಿದ್ರು? ತಪ್ಪು ಮಾಡೋರೆ ಅಂತ ನನಗೂ ಗೊತ್ತು. ಆದ್ರೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಗತ್ಯ ಇರಲಿಲ್ಲ. ಈ ಹಿಂದೆನು ಸುನಂದಂಗೆ ಅನ್ಯಾಯ ಆದಾಗ ನೀನು ನಂತಾವ್ ಬಂದು ಹೇಳ್ದೆ, ನಾನು ರುದ್ರಂಗ ಬೈದಿರ್ಲಿಲ್ವಾ? ಈಗೂ ನೀನ್ ಅಂತಾವ್ ಬಂದು ಹೇಳಿದಿದ್ರೆ ನಾನ್ ಸರಿ ಮಾಡ್ತಿದ್ದೆ. ಅಷ್ಟು ಬೇಗ ಈ ನಿರ್ಧಾರ ಯಾಕೆ ತಕೊಂಡೆ? ನಾನ್ ನಿರ್ಧಾರ ಮಾಡಿರ್ಲಿಲ್ಲ ಅಂದಿದ್ರೆ ಅಕ್ಕನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಸಿಗ್ತಾ ಇರ್ಲಿಲ್ಲ ಮಾವಯ್ಯ. ಇವತ್ತು ಅಕ್ಕನ ಮಗುಗಾಗಿರೋ ಪರಿಸ್ಥಿತಿ ನಾಳೆ ಅಕ್ಕನ್ಗೂ ಆಗ್ತಿತ್ತು. ಆಗ ನಾವ್ ಯಾರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲ ಗೌರಿ ಅವರೇ, ನೀವು ತಪ್ಪು ಮಾಡಿದ್ದೀರಾ. ನಂತ ಒಂದ್ ವಿಷಯ ಹಿಂಗ್ ಹೇಳಿದ್ರು ನಾನು ಇದನ್ನೆಲ್ಲ ನಡೆಯಕ್ಕೆ ಬಿಡ್ತಾ ಇರ್ಲಿಲ್ಲ. ಇದಕ್ಕೂ ಮೊದಲು ನಾನು ನಿಮ್ಗೆ ಸಪೋರ್ಟಿಂಗ್ ಆಗೇ ತಾನೇ ಇದ್ದೆ. ಇವಾಗ ಯಾಕೆ ಹಿಂಗ್ ಮಾಡಿದ್ರಿ? ನಿಮ್ಮಿಂದ ನಾವೆಲ್ಲ ತಲೆ ತಗ್ಸೋಂಗ್ ಮಾಡ್ಬಿಟ್ರಲ್ಲ. ಶಂಕರ, ಗೌರಿ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾಳಪ್ಪ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನೀನ್ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಏನ್ ಬುದ್ಧಿ ಹೇಳೋದು? ಸುಟ್ಟು ಬೂದಿ ಆದ್ಮೇಲೆ ಆಸದಕ್ಕೆ ಬಂದ್ರೆ ಏನು ಪ್ರಯೋಜನ ಹಾಕಿಲ್ಲ. ಐಸು ಏನಾರೋ ನಿಮ್ಮ ಮನೆಯಾಗ ಇಂಥ ಕೆಲಸ ಮಾಡಿದ್ರೆ ನೀವು ಸುಮ್ಕೆ ಇರ್ತಿದ್ರೆ? ಅಣ್ಣಯ್ಯ, ನಾನು ಯಾಕಿಂತ ಅಲ್ಕಟ್ ಕೆಲಸ ಮಾಡ್ಲಿ? ನಮ್ಮ ಅತ್ತೆ ಮನೆಯವರು ನನ್ನ ದೇವತೆ ತರ ನೋಡ್ಕೋತಾವ್ರೆ. ನೀನು ಅದಕ್ಕೆನ ಸರಿಯಾಗಿ ನೋಡ್ಕೊಂಡಿದ್ರೆ ಯಾರು ಯಾಕೆ ಈ ತರ ಕಂಪ್ಲೇಂಟ್ ಮಾಡೋರು? ತಪ್ಪನ್ನ ತಪ್ಪು ಅಂತ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಶಿವರುದ್ರಪ್ಪನವ್ರೆ. ನಾನು ಅವಳಿಗೆ ಮಾಡಿದ ಪಾಠನೇ ಅದು. ಅವಳು ಯಾವತ್ತೂ ನ್ಯಾಯದ ಪರ, ಸುಳ್ಳಿಗೆ ಬೆಲೆ ಕೊಡಲ್ಲ. ಓಹೋ, ನಿಮ್ ಮಗಳ ಮೇಲೆ ಆಟೊಂದು ಅಭಿಮಾನ ಆಯ್ತಾ ಮೇಷ್ಟ್ರೆ? ಹಂಗಂದ್ರೆ ನನ್ನ ಮಾತು ಕೇಳಿ, ನನ್ನ ಕುಟುಂಬದ ಬಗ್ಗೆ ನನಗೆ ಆಟೆ ಅಭಿಮಾನ ಐತೆ. ನಮ್ ಕುಟುಂಬದ ಮಾನ ತೆಗಿತಿರೋ ನಿಮ್ ಮಗಳು ನಮ್ಮ ಮನೆಗೆ ತಕ್ಕ ಸೊಸೆ ಅಲ್ಲ. ಅವಳಿನ ಮುಂದೆ ನೋಡಿ, ಗೌರಿ ಅವರು ಏನು ತಪ್ಪು ಮಾಡಿಲ್ಲ. ತಪ್ಪಾಗಿರೋದು ನಿಮ್ಮ ಮಗನಿಂದ, ಅದನ್ನ ಒಪ್ಕೊಳ್ಳಿ. ಸುಮ್ಮನೆ ಗೌರಿ ಅವ್ರ ಮೇಲೆ ಯಾಕೆ ತಪ್ಪರಿಸ್ತಾ ಇದ್ದೀರಾ? ಇದು ನಮ್ ಕುಟುಂಬಕ್ಕೆ ಸಂಬಂಧಿಸಿರೋ ವಿಷಯ. ಅದೇನೋ ಹೇಳ್ತಾರಲ್ಲ, ಬೇಲಿ ಊಟಕ್ಕೆ ಓದಿಕತ್ತ ಸಾಕ್ಷಿ ಅನ್ನಂಗೆ ನೀನ್ ಯಾವನೋ ಮಧ್ಯೆ ಬಂದು ಮಾತಾಡಕ್ಕೆ? ಏನ್ ನಡೀತಾ ಇದೆ ಇಲ್ಲಿ? ಇದು ಹಾಸ್ಪಿಟಲ್, ಫಿಶ್ ಮಾರ್ಕೆಟ್ ಅಲ್ಲ. ಇಲ್ಲಿ ತುಂಬಾ ಜನ ಪೇಷಂಟ್ ಇದ್ದಾರೆ. ಒಳಗಿರೋರ್ಗೆಲ್ಲ ಡಿಸ್ಟರ್ಬ್ ಮಾಡಬೇಡಿ. ಯಾರಾದ್ರೂ ಒಬ್ರನ್ನ ಬಿಟ್ಟು ಉಳ್ದೋರೆಲ್ಲ ಹೋಗಿ ಡಾಕ್ಟರ್ ಬೈತಾರೆ. ನೋಡಿ, ನಾನು ಆದಿ ಜೊತೆ ಇರ್ತೀನಿ. ನೀವೆಲ್ಲರೂ ದಯವಿಟ್ಟು ಮನೆಗೆ ಹೋಗಿ. ಅದೇವಾ, ನಾನು ಇಲ್ಲೇ ಇರ್ತೀನಿ. ಸುನಂದ ಅಕ್ಕನ ಜೊತೆ ನಾನು ಇರ್ತೀನಿ. ನಾನು ಅದಕ್ಕೆ ಅವನ ಜೊತೆಗೆ ಇರ್ತೀನಿ. ಆಯ್ತಲ್ಲ, ಉಳ್ದೋರೆಲ್ಲ ಹೊರಡಿ. ಏಯ್ ನಡಿರ್ಲ. ಜೋಗಿ ಅವರೇ, ನಿಮಗ್ ನನ್ನ ಮೇಲೆ ಬೇಜಾರಿದೆ ಅಂತ ನನಗೆ ಗೊತ್ತು. ನನ್ನ ಮಾತಾಡಿಸ್ಬೇಕಾ ಬೇಡವಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಆದ್ರೆ ನನ್ನ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ಬೇಡಿ. ನನಗೋಸ್ಕರ ಅಲ್ದೇ ಇದ್ರು ಅಟ್ಲೀಸ್ಟ್ ಸುನಂದ ಅಕ್ಕನಿಗೋಸ್ಕರನಾದ್ರೂ ಊಟ ಮಾಡಿ. ನನಗೆ ಹಸುವಾದ್ರೆ ನಾನೇ ಊಟ ಮಾಡ್ತೀನಿ. ಪ್ಲೀಸ್ ಹಠ ಮಾಡಬೇಡಿ. ನಿಮ್ಮನ್ನ ಅವರು ಮಗನ್ ತರ ನೋಡ್ತಾ ಇದ್ದಾರೆ, ನೀವು ಅವ್ರನ್ನ ತಾಯಿ ತರ ನೋಡ್ತಾ ಇದ್ದೀರಾ. ಸುನಂದ ಅಕ್ಕನೇ ನಿಮಗ್ ಊಟ ಕೊಡೋಕ್ ಹೇಳಿದ್ದು. ಈಗ ನೀವು ಊಟ ಮಾಡಿಲ್ಲ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ನನಗೆ ಟೆನ್ಷನ್ ಕೊಡಬೇಡಿ ಅಂತ ಹೇಳ್ತೀವಿ.
ನಿಮ್ ತಲೆಯಲ್ಲಿ ಏನ್ ಯೋಚನೆ ಬರ್ತಿದೆ ಅಂತ ನನಗೆ ಗೊತ್ತು. ನಾನು ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಅಲ್ವಾ? ನಿಮಗ್ ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ಬೋದು, ಆದ್ರೆ ಸುನಂದ ಅಕ್ಕನ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾನು ಇದನ್ನ ಮಾಡ್ಲೇಬೇಕಾಗಿತ್ತು. ಈಗ ಹೊಸಿ ಹೊತ್ತಿನ ಮುಂಚೆ ನೀವೇ ಹೇಳಿದ್ರಲ್ಲ, ನಿಮಗ್ ಬೇಕಾದ ಟೈಮ್ಗೆ ನಾನ್ ಸಿಕ್ಲಿಲ್ಲ, ಅದಕ್ಕೆ ಹಿಂಗೆಲ್ಲ ಆಯ್ತು ಅಂತ. ಆದ್ರೆ ಆಮೇಲೆ ನಾನ್ ನಿಮ್ ಜೊತೆಗೆ ಇದ್ರು ಪೊಲೀಸ್ ಅವ್ರಿಗೆ ವಿಷಯ ಹೇಳುವಿನಿ ಅಂತ ನಂಗೊಂದ್ ಮಾತು ಹೇಳಿಲ್ವಲ್ಲ, ಅದ್ಯಾಕೆ? ಆಯ್ತು, ನಾನ್ ಬರೋದ್ ಲೇಟ್ ಆಗದೆ, ಅದಕ್ಕೆ ನೀವು ಪೊಲೀಸ್ ಅವ್ರಿಗೂ ಹೇಳಿದೀರಾ. ಆಮ್ಯಾಗ ನನಗೆ ಹೇಳ್ಬೋದಿತ್ತಲ್ವಾ? ಈಗ ನೋಡಿ, ಅಪ್ಪ ಅವ್ವ ರುದ್ರನ ಎಲ್ರು ನಿಮ್ ಮ್ಯಾಗ ಯಾವ ಪಾಟಿ ಬೇಜಾರ್ ಮಾಡ್ಕೊಂಡವ್ರೆ. ಅವ್ರಿಗೆ ಬೇಜಾರಾಗುತ್ತೆ ಅಂತ ಅವ್ರ ತಪ್ಪನ್ನ ಮುಚ್ಚಿಡ್ಬೇಕಿತ್ತ. ಇವತ್ ಮಗುನ ಸಾಯಿಸಿರೋ ಭಾವ ನಾಳೆ ಅಕ್ಕನ್ನು ಸಾಯಿಸ್ತಾರೆ, ಆಗ್ಲೂ ನೀವು ಬೇಜಾರಾಗುತ್ತೆ ಅಂತ ಸುಮ್ನೆ ಇರ್ತಿದ್ರಾ? ನಾನ್ ಸುಮ್ಕೆ ಇರಿ ಅಂತ ಹೇಳಿಲ್ಲ ನಿಮ್ ಹತ್ರ. ರುದ್ರನ ತೆಪ್ ಮಾಡಿರೋದು ನನಗೂ ಗೊತ್ತು. ನೀವು ಆ ಪೊಲೀಸ್ನವ್ರ ಹತ್ರ ಹೇಳೋ ಬದಲು ವಿಷಯವ ನಂಗೆ ಮೊದ್ಲು ಹೇಳಿದ್ರೆ ನಾನೇ ಬಗೆಹರಿಸ್ತಿದ್ದೆ. ಕೊನೆ ಪಕ್ಷ ಅಪ್ಪಯ್ಯ ಅಂತ ಹೇಳಿದ್ರು ಈ ಪಾರ್ಟಿ ದೊಡ್ಡ ಸಮಸ್ಯೆ ಆಯ್ತಿರ್ಲಿಲ್ಲ.